ಮೈಗ್ರೇನ್ ಹೆಡ್ಏಕ್ ಅಥವಾ ಅರ್ಧ ತಲೆನೋವು, ಇದರಲ್ಲಿ ಯಾವ ಥರ ಸಿಂಪ್ಟಮ್ಸ್ ಇರುತ್ತೆ, ಇದಕ್ಕೆ ಯಾವ ಥರ ಚಿಕಿತ್ಸೆ ಇರುತ್ತೆ, ನೀವು ಮನೆಯಲ್ಲೇ ಎಷ್ಟೊಂದು ಮನೆಮದ್ದುಗಳನ್ನು ಏನೇನು ಮಾಡ್ಬೋದು ಈ ಥರ ಮೈಗ್ರೇನ್ ಬಂದಾಗೆ ತಿಳ್ಕೊಳ್ಳೋಣ. ಮೈಗ್ರೇನು ಬೇರೆ ತಲೆನೋವು ಥರ ಇರೋದಿಲ್ಲ. ಈ ಮೈಗ್ರೇನ್ ತಲೆನೋವಲ್ಲಿ ಏನಾಗುತ್ತೆ ಅಂದರೆ ಒಂದು ಪೆಕ್ಯುಲಿಯರ್ ಕ್ವಾಲಿಟಿ ಅಂದರೆ ಈ ಮೈಗ್ರೇನ್ ಹೆಡ್ಡೇಕಲ್ಲಿ ತಲೆನೋವು ಒಂದು ಸೈಡ್ ಬರುತ್ತೆ ಅಥವಾ ಕೆಲವೊಂದು ಸರಿ ಎರಡೂ ಕಡೆ ಬರುತ್ತೆ. ಈ ತಲೆನೋವು ಬಂದಾಗೆ ನಿಮಗೆ ಸೌಂಡ್ ಕೇಳ್ಸೋಕ್ಕಾಗೋದಿಲ್ಲ, ಆಮೇಲೆ ಲೈಟ್ ನೋಡೋಕ್ಕಾಗೋದಿಲ್ಲ. ಇದನ್ನು ನಾವು ಫೋಟೋಫೋಬಿಯಾ, ಫೋನೋಫೋಬಿಯಾ ಅಂತ ಹೇಳ್ತೀವಿ. ಹಿಂಗೇನಾದರೂ ಸಿಂಪ್ಟಮ್ ಇತ್ತು ಅಂದರೆ ಇದು ಮೈಗ್ರೇನ್. ಈ 3 ಸಿಂಪ್ಟಮ್ ಜೊತೆಗೆ ಅಂದರೆ ಅರ್ಧ ತಲೆನೋವು ಜೊತೆಗೆ ಲೈಟ್ ನೋಡೋಕ್ಕಾಗೋದಿಲ್ಲ, ಸೌಂಡ್ ಕೇಳಿಸ್ಕೊಳ್ಳೋಕ್ಕಾಗೋದಿಲ್ಲ, ಈ 3 ಸಿಂಪ್ಟಮ್ ಜೊತೆ ಇನ್ನೊಂದು ಪೆಕ್ಯುಲಿಯರ್ ಆಗಿರೋ ಸಿಂಪ್ಟಮ್ ಅಂದರೆ ಈ ತಲೆನೋವು ಜೊತೆಗೆ ವಾಂತಿ ಬಂದಂಗೆ ಆಗುತ್ತೆ. ಕೆಲವೊಬ್ಬರಿಗೆ ಕೆಲವೊಂದು ಸರಿ ವಾಂತಿ ಮಾಡಿಕೊಂಡ್ರೆ ಈ ತಲೆನೋವು ಕಡಿಮೆ ಆಗುತ್ತೆ. ಈ ಥರ ಈ 4 ಸಿಂಪ್ಟಮ್ ಏನಾದರೂ ಇತ್ತು ಅಂತಂದರೆ 100% ನಿಮಗೆ ಮೈಗ್ರೇನ್ ಇದೆ ಅಂತ. ಇನ್ನೊಂದು ಸರಿ ಕೇಳ್ಕೊಳ್ಳಿ. ಮೈಗ್ರೇನಲ್ಲಿ ಏನಾಗುತ್ತೆ ಅಂದರೆ ಒಂದು ಸೈಡ್ ಹೆಡ್ಡೇಕ್ ಬರುತ್ತೆ, ಕೆಲವೊಂದು ಸರಿ ಎರಡೂ ಕಡೆ ಹೆಡ್ಡೇಕ್ ಬರುತ್ತೆ. ಜೊತೆಗೆ ಆ ತಲೆನೋವು ಬಂದಾಗೆ ಲೈಟ್ ನೋಡೋಕ್ಕಾಗೋದಿಲ್ಲ. ಹೆಡ್ಲೈಟ್ ಎಲ್ಲ ಇದ್ದರೆ, ಜೋರಾಗಿ ಲೈಟ್ ಇತ್ತು ಟ್ಯೂಬ್ಲೈಟ್ ಎಲ್ಲ ಅಂದರೆ ನೋಡೋಕ್ಕಾಗೋದಿಲ್ಲ. ಯಾವುದಾದ್ರು ಕತ್ಲು ಕೋಣೆಯಲ್ಲಿ ಕೂತ್ಕೊಂಡ್ರೆ ಸಾಕಪ್ಪ ಅಂತ ಅನಿಸುತ್ತೆ. ಜೊತೆಗೆ ಸೌಂಡ್ ಕೇಳೋಕ್ಕಾಗೋದಿಲ್ಲ. ಯಾರು ಜೋರಾಗಿ ಮಾತಾಡಬೇಡಿ, ಟಿ ವಿ ಆಫ್ ಮಾಡಿ, ರೇಡಿಯೋ ಆಫ್ ಮಾಡಿ, ಮಾತಾಡಬೇಡಿ, ಆ ಥರ ಒಂದು ಇರಿಟೇಷನ್ ಆಗ್ತಾ ಇರುತ್ತೆ. ಜೊತೆಗೆ ವಾಂತಿ ಬಂದಂಗೆ ಆಗೋದು, ವಾಂತಿ ಮಾಡಿಕೊಂಡ್ರೆ ತಲೆನೋವು ಕಡಿಮೆ ಆಗುತ್ತೆ. ಇದು ಏನಾದರೂ ಇತ್ತು ಅಂತಂದರೆ 100% ನಿಮಗೆ ಮೈಗ್ರೇನ್ ಇದೆ ಅಂತ ಅರ್ಥ. ಇದ್ರ ಜೊತೆಗೆ ಈ ಹೆಡ್ಡೇಕ್ ಏನಾದರೂ, ಈ ತಲೆನೋವು ಏನಾದರೂ ನಿಮಗೆ 4 ಅವರ್ಸಿಂದ 4 ಡೇಸ್ವರೆಗೆ ಏನಾದರೂ ಇತ್ತು ಅಂತಂದರೆ ಖಚಿತ ನಿಮಗೆ, ಅಂದರೆ ಖಂಡಿತವಾಗ್ಲೂ ಮೈಗ್ರೇನ್ ಇದೆ ಅಂತ. ನೀವು ನೋಡಿರ್ಬೋದು ಎಷ್ಟೊಂದು ಜನ ಮೈಗ್ರೇನಿಂದ ನರಳುತ್ತಾ ಇರೋರು, ಎಷ್ಟೊಂದು ಕಡೆ ಹೋಗಿರ್ತೀರ, ಎಷ್ಟೊಂದು ಡಾಕ್ಟ್ರ್ ತೋರಿಸಿರ್ತೀರ, ಎಷ್ಟೊಂದು ಟೆಸ್ಟ್ಗಳು ಮಾಡಿಸಿರ್ತೀರ, ಎಲ್ಲ ನಾರ್ಮಲ್ ಬರುತ್ತೆ, ತಲೆನೋವು ಮಾತ್ರ ಹಾಗೇ ಇರುತ್ತೆ. ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಮನೆಯವರೆಲ್ಲ ಸೇರಿ ಇವರು ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿರೋದು ಕೂಡ ಉಂಟು. ಆ ತಲೆನೋವು ಹೆಂಗೆ ಬರುತ್ತೆ ಅಂತಂದರೆ ಬದುಕೋದೇ ಬೇಡಪ್ಪ ಅನಿಸುತ್ತೆ. ಸುತ್ತಿಗೆ ಹೊಡೆದಂಗೆ ತಲೆನೋವು ಇರುತ್ತೆ, ಅದನ್ನು ನಾವು ಮೈಗ್ರೇನ್ ಅಂತೀವಿ. ಈ ಮೈಗ್ರೇನ್ಗೆ ಇನ್ನೊಂದು ಪೆಕ್ಯುಲಿಯರ್ ಬ್ಯಾಡ್ ಕ್ವಾಲಿಟಿ ಏನು ಅಂತಂದರೆ, ನೀವು ಯಾವುದೇ ಮೆಡಿಸಿನ್ ತೊಗೊಳ್ಳಿ, ಪೇನ್ ಕಿಲ್ಲರು, ತಲೆನೋವೇನೋ ಕಡಿಮೆ ಆಗುತ್ತೆ, ಅದೇ ತಲೆನೋವು ಮತ್ತೆ ಮೈಗ್ರೇನ್ ಮಾಡುತ್ತೆ. ಆಶ್ಚರ್ಯ ಅಲ್ವಾ? ನಿಜ. ಯಾಕೆ ಅಂದರೆ ಇಲ್ಲಿ ಬನ್ನಿ ಏನು ತಿಳ್ಕೊಳ್ಳೋಣ ಅಂದರೆ, ಈ ಮೈಗ್ರೇನ್ ಯಾಕೆ ಬರುತ್ತೆ ನಮಗೆ? ಎಲ್ಲರಿಗೂ ಬರೋಲ್ಲ, ಮನೇಲಿ ಬೇರೆಯವರೆಲ್ಲ ಇದ್ದಾರೆ, ನಮಗೆ ಮಾತ್ರ ಏನಕ್ಕೆ ಮೈಗ್ರೇನ್ ಬಂತು? ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೈಗ್ರೇನಲ್ಲಿ ಏನಾಗುತ್ತೆ ಅಂದರೆ, ಯಾವಾಗಲೂ ಬಾಡಿನಲ್ಲಿ ಆ್ಯಸಿಡು ಅಲ್ಕಲಿ ಇಂಬ್ಯಾಲೆನ್ಸ್ ಆದಾಗೆ ಮೈಗ್ರೇನ್ ಹೆಡ್ಡೇಕ್ ಬರುತ್ತೆ. ಅಂದರೆ ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಆಯಿತು ಅಂತಂದರೆ ಇಮ್ಮಿಡಿಯೇಟಾಗಿ ಮೈಗ್ರೇನ್ ಟ್ರಿಗರ್ ಆಗುತ್ತೆ, ಮೈಗ್ರೇನ್ ತಲೆನೋವು ಶುರು ಆಗಿಬಿಡುತ್ತೆ. ಈ ಆ್ಯಸಿಡ್ ಅಲ್ಕಲಿ ಬ್ಯಾಲೆನ್ಸ್ ಮಾಡೋದೇ ಮೈಗ್ರೇನ್ಗೆ ಇರೋ ಚಿಕಿತ್ಸೆ. ಆ್ಯಸಿಡ್ ಯಾವಾಗ ಹೆಚ್ಚಿಗೆ ಆಗುತ್ತೆ? ಹುಳಿ ಪದಾರ್ಥ, ಖಾರ ಪದಾರ್ಥ, ಎಣ್ಣೆ ಪದಾರ್ಥ ಹೆಚ್ಚಿಗೆ ತಿಂತಾಯಿದ್ರೆ, ಉಪವಾಸ ಮಾಡಿದರೆ, ಟೈಮಿಗೆ ಊಟ ಮಾಡದೇ ಇದ್ದರೆ, ಡೇ ಟೈಮಲ್ಲಿ ನಿದ್ರೆ ಮಾಡ್ತಾಯಿದ್ರೆ, ಆಮೇಲೆ ತುಂಬ ಆನಿಯನ್ ಗಾರ್ಲಿಕ್ ಯೂಸ್ ಮಾಡ್ತಾಯಿದ್ರೆ, ಇಂಥ ಎಲ್ಲದರಿಂದನೂ ಮೈಗ್ರೇನು ಬೇಗ ಬರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಏನು? ಮನೆಯಲ್ಲಿ ಏನೇನಿಂದ ಮೈಗ್ರೇನ್ ಬರುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು. ಹೇಗೆ? ಡೇ ಟೈಮಲ್ಲಿ ಮಲಗಂಗಿಲ್ಲ, ಹುಳಿ ಖಾರ ಮಸಾಲೆ ಎಣ್ಣೆ ಪದಾರ್ಥ ತೊಗೊಳಂಗಿಲ್ಲ, ಆನಿಯನ್ ಗಾರ್ಲಿಕ್ಕು ಆದಷ್ಟು ಕಡಿಮೆ ಯೂಸ್ ಮಾಡಬೇಕು, ಟೈಮಿಗೆ ಊಟ ಮಾಡಬೇಕು, ಉಪವಾಸ ಮಾಡಬಾರ್ದು, ಫಾಸ್ಟಿಂಗ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಒಂಚೂರು ಟೈಮ್ ತಪ್ಪಿತು ಅಂದರೂ ತುಂಬ ಕಷ್ಟ. ಆಮೇಲೆ ಮೈಗ್ರೇನಲ್ಲಿ ಇನ್ನೊಂದು ನಿಮಗೆ ಸಿಂಪ್ಟಮ್ ಏನು ಅಂತಂದರೆ, ಟ್ರಾವೆಲ್ ಮಾಡ್ತು ಅಂತಂದರೆ ಮೈಗ್ರೇನ್ ಜಾಸ್ತಿ ಆಗುತ್ತೆ. ಆಮೇಲೆ ಯಾವುದಾದ್ರೂ ಈಗ ಸ್ಟ್ರಾಂಗ್ ಆಗಿರೋ ಪರ್ಫ್ಯೂಮು, ಅಗರಬತ್ತಿನೋ ಅಥವಾ ಯಾರೋ ಸೆಂಟ್ ಹಚ್ಕೊಂಡು ಓಡಾಡ್ತಾ ಇರ್ತಾರೆ, ಪರ್ಫ್ಯೂಮ್ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ, ಅವಾಗ ಜೋರಾಗಿ ತಲೆನೋವು ಬರುತ್ತೆ. ಇಂಥ ಒಂದು ಮಾರಕವಾಗಿರ್ತಕ್ಕಂಥ ಮೈಗ್ರೇನು ನಾವು ಹಾಗೆ ಬಿಡ್ತು ಅಂತಂದರೆ ಎಷ್ಟೊಂದು ಜನರಲ್ಲಿ ನ್ಯೂರಾಲಜಿಕಲ್ ಡಿಸಾರ್ಡರ್ ಆಗಿರೋದು ಕೂಡ ಉಂಟು. ಅಂದರೆ ಸ್ಟ್ರೋಕ್ ಆಗಿರೋದು ಉಂಟು, ಪ್ಯಾರಲೈಟಿಕಲ್ ಕಂಡೀಷನ್ ಆಗಿರೋದು ಉಂಟು, ನರ್ವ್ಸ್ ಡೆಬಿಲಿಟಿ ಆಗುತ್ತೆ. ಇದು ನರ್ವ್ಸನ್ನು ವೀಕ್ ಮಾಡ್ತಾ ಬರುತ್ತೆ. ಸಿಂಪಲಾಗಿ ಅನಿಸುತ್ತೆ ಮೈಗ್ರೇನು, ಬಟ್ ಇಷ್ಟೊಂದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ. ಒಂದು ಈ ಥರ ನೀವು ಡಯಟ್ ಮಾಡ್ತು ಅಂತಂದರೆ ಮೈಗ್ರೇನ್ನ ಒಂದು ಲೆವೆಲ್ಗೆ ಕಂಟ್ರೋಲ್ ಮಾಡ್ಬೋದು. ಈ ಪೇನ್ ಕಿಲ್ಲರ್ ತೊಗೊಂಡ್ರೆ ಯಾಕೆ ಮತ್ತೆ ಹೆಚ್ಚಿಗೆ ಆಗುತ್ತೆ? ಪೇನ್ ಕಿಲ್ಲರ್ ತೊಗೊಂಡ ತಕ್ಷಣ ನೋವು ಕಡಿಮೆ ಆಗುತ್ತೆ, ಆಮೇಲೆ ಯಾಕೆ ಹೆಚ್ಚಿಗೆ ಆಗುತ್ತೆ ಅಂದರೆ, ಈ ಪೇನ್ ಕಿಲ್ಲರ್ ತೊಗೊಂಡಿರೋದು ಸೈಡ್ ಎಫೆಕ್ಟ್ ಏನು ಅಂದರೆ ಆ್ಯಸಿಡ್ ಲೆವೆಲ್ ಇನ್ಕ್ರೀಸ್ ಮಾಡ್ತಾ ಬರುತ್ತೆ. ಅವಾಗೇ ಹೇಳಿದೆ ಆ್ಯಸಿಡ್ ಅಲ್ಕಲಿ ಇಂಬ್ಯಾಲೆನ್ಸ್ ಆದಾಗೆ ಮೈಗ್ರೇನ್ ಬರುತ್ತೆ ಅಂತ.
ಸೊ ಆ್ಯಸಿಡ್ ಲೆವೆಲ್ಲು ಪೇನ್ ಕಿಲ್ಲರ್ ತೊಗೊಂಡಾಗೆ ನೋವೇನೋ ಕಡಿಮೆ ಆಗುತ್ತೆ, ಬಟ್ ಆ್ಯಸಿಡ್ ಸಿಕ್ರೇಷನ್ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ. ಅದು ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಓಡಾಡ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಎಪಿಸೋಡು ಮೈಗ್ರೇನ್ ಬರುತ್ತೆ ನಿಮಗೆ. ಸೊ ಈ ಥರ ಒಂದು ನಾವು VCS ಸರ್ಕಲಲ್ಲಿ ಸಿಕ್ಕಾಕೊಳ್ತೀವಿ. ಸೊ ನಾವು ಶತಾಯುನಲ್ಲಿ ಏನು ಮಾಡ್ತೀವಿ ಅಂದರೆ, ನಮ್ಮದು 120 ವರ್ಷದ ಅನುಭವದಿಂದ ಮೈಗ್ರೇನ್ಗೆ 4 ತಿಂಗಳಲ್ಲಿ 100% ವಾಸಿ ಆಗೋ ಥರ ಮೆಡಿಸಿನ್ ಇದೆ. ಆ ಮೆಡಿಸಿನಲ್ಲಿ ಏನು ಮಾಡ್ತೀವಿ ಅಂದರೆ, ಆ ಆ್ಯಸಿಡ್ ಸೀಕ್ರೇಷನ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ನಮ್ಮ ಡಾಕ್ಟ್ರ್ ಏನು ಮಾಡ್ತಾರೆ ಅಂದರೆ, ನಿಮಗೆ ಫಸ್ಟು ಇದನ್ನೆಲ್ಲ ಅಸೆಸ್ಮೆಂಟ್ ಮಾಡ್ತಾರೆ. ನಾವು ಯಾವಾಗೂ ಮೈಗ್ರೇನಲ್ಲಿ ಇಂಟರ್ನ್ಯಾಷನಲ್ ಹೆಡ್ಏಕ್ ಸೊಸೈಟಿ ಅಂತ ಇದೆ, ಅವ್ರದ್ದು ಒಂದು ಪ್ರೋಟೋಕಾಲ್ ಇದೆ, ಗೈಡ್ಲೈನ್ಸ್ ಇದೆ, ಮೈಗ್ರೇನನ್ನು ಹೇಗೆ ಡಯಾಗ್ನೋಸ್ ಮಾಡಬೇಕು, ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಅದನ್ನು ನಾವು ಫಾಲೋ ಮಾಡ್ತೀವಿ. ನಮ್ಮ ಡಾಕ್ಟ್ರ್ ಏನು ಮಾಡ್ತಾರೆ ಅಂದರೆ, ನಿಮ್ಮದಿರೋ ಎಲ್ಲ ರಿಪೋರ್ಟ್ಸ್ ನೋಡಿಬಿಟ್ಟು, ಯಾಕಂದರೆ ನಾವು ಫಸ್ಟು ಮೈಗ್ರೇನ್ ಇದೆಯಾ ಬೇರೆ ತಲೆನೋವು ಇದೆಯಾ ಅಂತ ಫಸ್ಟು ನೋಡೋಕ್ಕೆ ರಿಪೋರ್ಟ್ಸ್ಗಳು ಬೇಕು. ಆ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇತ್ತು ಅಂದರೆ, ಯಾಕಂದರೆ ತಲೆನೋವು ಎಷ್ಟೊಂದು ಸರಿ ಟ್ಯೂಮರ್ ಇದ್ದರೆ ಬರುತ್ತೆ, ಸ್ಟ್ರೆಸ್ ಹೆಡ್ಏಕ್ ಇರುತ್ತೆ, ಟೆನ್ಷನ್ ಹೆಡ್ಏಕ್ ಇರುತ್ತೆ, ಸೈನಸ್ ಹೆಡ್ಏಕ್ ಇರುತ್ತೆ, ತುಂಬ ವೆರೈಟಿ ಹೆಡ್ಏಕ್ಗಳಿದೆ. ಸೊ ಮೈಗ್ರೇನ್ ಹೆಡ್ಏಕ್ ಅಂತ ಕಂಡುಹಿಡಿಯೋಕ್ಕೆ ಅದೆಲ್ಲ ಟೆಸ್ಟ್ ರಿಪೋರ್ಟ್ಸ್ ಬೇಕು. ಸೊ ಬೇರೆದೆಲ್ಲ ಇಲ್ಲ, ಇದೆಲ್ಲ ಸಿಮ್ಟಮ್ಸ್ ಇದನ್ನು ಇವಾಗ ಹೇಳಿರೋದು ಅಂತಂದರೆ ಇದು 100% ಮೈಗ್ರೇನ್. ನಮ್ಮ ಡಾಕ್ಟ್ರು ಒಂದು ಸರಿ ನಿಮಗೆ ಮೈಗ್ರೇನ್ ಅಂತ ಡಯಾಗ್ನೋಸ್ ಮಾಡಿದ ಮೇಲೆ ಅವರೊಂದು ಸ್ವಲ್ಪ ನಿಮಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಯಾಕಂದರೆ ಸ್ಟ್ರೆಸ್ಸು, ನಿದ್ರೆ ಇಲ್ಲದೆ ಇರೋದು, ಟೈಮಿಗೆ ಊಟ ಮಾಡದೇ ಇರೋದು, ಕಂಡಿದ್ದೇ ತಿನ್ನೋದು, ಹಾಗೆ ತಿನ್ನೋದು, ಇದೆಲ್ಲ ಮಾಡೋದ್ರಿಂದ ಬಂದಿರೋ ಮೈಗ್ರೇನ್ಗೆ ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅಂತ ಫಸ್ಟು ಕೌನ್ಸಿಲಿಂಗ್ ಮಾಡ್ತಾರೆ. ಅದು ಆದಮೇಲೆ ಹೊಟ್ಟೆಗೆ ಔಷಧಿ ಕೊಡ್ತೀವಿ. ಅದು ಬರೀ 4 ತಿಂಗಳ ಔಷಧಿ 100% ಕ್ಯೂರ್ ಆಗುತ್ತೆ. ಅದರಲ್ಲೂ ಕೂಡ ಮೈಗ್ರೇನ್ ಏನಾದರೂ ಕ್ರಾನಿಕ್ ಇತ್ತು, ತುಂಬ ವರ್ಷಗಳಿಂದ ಇತ್ತು, ಕೆಲವೊಂದು ಪಂಚಕರ್ಮ ಟ್ರೀಟ್ಮೆಂಟ್ ಮಾಡ್ತೀವಿ, ಕೆಲವೊಂದು ಶಿರೋಧಾರ ಅಂತಿದೆ, ಕೆಲವೊಂದು ಅಭ್ಯಂಗ ಅಂತಿದೆ, ಅಂಥದ್ದೆಲ್ಲ ವೆರೈಟಿ ಟ್ರೀಟ್ಮೆಂಟ್ಸ್ ಮಾಡ್ತೀವಿ. ಜೊತೆಗೆ ನಮ್ಮದು ಒಂದು ಶತಾಯು ರಿಟ್ರೀಟ್ ಅಂತ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲಿದೆ. ಅಲ್ಲಿ ಕೂಡ ತಾವು ಅಡ್ಮಿಟ್ ಆಗಿ ಮೈಗ್ರೇನ್ಗೆ ಟ್ರೀಟ್ಮೆಂಟ್ ತೊಗೋಬೋದು. ಯಾಕಂದರೆ ಮೈಗ್ರೇನ್ಗೆ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇದೆ. ಯಾಕಂದರೆ ಯಾರಾದ್ರು ಹೆಲ್ತ್ ಇನ್ಶೂರೆನ್ಸ್ ಮಾಡಿದರೆ ನಮ್ಮ ಹಾಸ್ಪಿಟಲಲ್ಲಿ ನಿಮಗೆ ರಿಯಂಬರ್ಸ್ಮೆಂಟ್ ತೊಗೊಳ್ಬೋದು. ಸೊ ಎಲ್ಲ ಹೆಲ್ತ್ ಇನ್ಶೂರೆನ್ಸು ಕೂಡ ನಮ್ಮ ಹತ್ರ ವರ್ಕ್ ಆಗುತ್ತೆ. ಆ 4 ತಿಂಗಳ ಔಷಧಿ ಜೊತೆಗೆ ನಿಮಗೆ ಡಯಟ್ ಪ್ಯಾಟರ್ನ್ ಹೇಳ್ತೀವಿ, ಅಷ್ಟೆಲ್ಲ ಫಾಲೋ ಮಾಡ್ತು ಅಂತಂದರೆ ನಿಮಗೆ 100% ಮೈನಸ್. ರೀತಿ ಚಿಕಿತ್ಸೆ ನೀಡಲಾಗುತ್ತೆ. ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟೀಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ